ಹಲೋ, ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿಮ್ಮ. ಹಲೋ ಸರ್, ನಾವು ಧರ್ಮಸ್ಥಳದಿಂದ ಸಂಘ ತಗೋಬೇಕಂತ ಇದೀವಿ ಸರ್. ಆಯ್ತಮ್ಮ. ಏನ ನೀವು ಇದು ಮಾಡಕತ್ತೀರಂತೆಲ್ಲ. ಇವಾಗ ನಮ್ಮ ಮಗಳು ಮದ್ವೆ ನಿಂತೈತೆ. ಮತ್ತೆ ಇವಾಗ ನಾವು ಮದ್ವಿಗೆ 5 ಲಕ್ಷ ರೊಕ್ಕ ಕೇಳಿ ಇದು ಮಾಡಿದ್ದೀವಿ, ನಾವು ಬರ್ತಿದ್ದೀವಿ. ಆಯ್ತು, ತಗೊಳ್ಳಿಮ್ಮ. ತಗೊಳ್ಳಿ, ಆಯ್ತು. ಮತ್ ನೀವು ಏನ ಹಿಂಗ್ ನಿಮಗೆ ಕೊಡ್ಬೇಡ ಅಂತ ಹೇಳಿದ್ದೀನಮ್ಮ. ನಿಮಗೆ ಕೊಡ್ಬೇಡ ಅಂತ ಏನಾದ್ರು ಹೇಳಿದ್ದೀನ ಯಾರ ಹತ್ರನಾದ್ರು? ಹೇಳಿದ್ರಂತ ಸರ್ ನೀವು. ನಿಮಗೆ ಕೊಡ್ಬೇಡಿ ಅಂತ ಅವ್ರ ಹತ್ರ ಫೋನ್ ಮಾಡ್ತೀಮ್ಮ. ನಾನು ನಿಮಗೆ ಕೊಡ್ಬೇಡ ಅಂತ ಹೇಳಿದ್ದಕ್ಕೆ ಅವ್ರ ಹತ್ರ ಫೋನ್ ಮಾಡ್ತೀಮ್ಮ. ಸ್ವಲ್ಪ ಹೊತ್ಬಿಟ್ಟು ಮಾತಾಡ್ತೀನಿ. ಎಲ್ಲಿಂದ ಮಾತಾಡೋದು ನೀವು? ನೀವು ಮೆಸೇಜ್ಗೂ ಕಳ್ಸಕತ್ತೀರಂತೆಲ್ಲ ಸರ್. ಹಿಂಗ ಅಲ್ಲ, ನಿಮಗೆ ದುಡ್ಡು ಕೊಡ್ಬೇಡ ಅಂತ ನಾನು ಹೇಳಿದ್ದೀನ? ಹೇಳಿಲ್ಲ. ಮತ್ತೆ ಯಾರು ನಿಮ್ಗೆ ಹೇಳಿದವ್ರು? ಯಾರು ನಿಮ್ಗೆ ಈ ತರ ಫೋನ್ ಮಾಡು ಅಂತ ಯಾರು ಹೇಳಿದವರು? ಮೆಸೇಜ್ ಹಾಕತ್ತೀರಂತೆಲ್ಲ ಸರ್. ಅಲ್ಲಮ್ಮ, ನಿಮಗೆ ದುಡ್ಡು ಕೊಡ್ಬೇಡ ಅಂತ ನಾನು ಹೇಳಿದ್ನ? ನೀವ್ ಹೇಳಿಲ್ಲ ಸರ್. ಟಿವಿ ಒಳಗೆ ಯೂಟ್ಯೂಬ್ಗೆ ಮೆಸೇಜ್ ಆಗ್ತಾ ಇದೀರಲ್ಲ. ಮತ್ತೆ ಹೇಳಿಲ್ಲ ಅಂದ್ಮೇಲೆ ನೀವ್ ಹೇಳ್ತೀನಿ, ಯೂಟ್ಯೂಬ್ಗೆ ಮೆಸೇಜ್ ಬರಲ್ಲ ಸರ್. ಹಲೋ ಅಮ್ಮ, ಏನ್ ಉದ್ದೇಶಕ್ಕೆ ಫೋನ್ ಮಾಡಿದ್ರಮ್ಮ ನೀವು ಹೇಳಿ? ಸರ್, ನೀವು ಯೂಟ್ಯೂಬ್ ನಲ್ಲೆಲ್ಲ ರಾಂಗ್ ಆಗಿ ಧರ್ಮಸ್ಥಳ ಸಂಸ್ಥೆಯಿಂದನೇ ಸೂಸೈಡ್ ಮಾಡ್ಕೊಂಡು ಸತ್ತಿದ್ದಾರೆ. ಆ ತರ ಬೆಳ್ತಂಗಲ್ ಸತ್ರು, ಅಲ್ಲಿ ಸತ್ರು, ಇಲ್ಲಿ ಸತ್ರು, ಬೆಳಗಾವಿ ಸತ್ರು, ಹುಬ್ಳ್ಯಾಗ ಸತ್ರು ಅಂತ ಹೇಳಿ ಆಗ್ತಾ ಇದೀವಿ ಸರ್. ನಮ್ಮ ಇಲ್ಲಿ ಡಿಸ್ಟ್ರಿಕ್ಟ್ ನೊಳಗೆ ಯಾರು ಸಾಯ್ಲಿಲ್ಲ ಸರ್. ಧರ್ಮಸ್ಥಳ ಸಂಸ್ಥೆಯಿಂದನೇ ಅಭಿವೃದ್ಧಿ ಹೊಂದಿದ್ದಾರೆ. ಆಯ್ತು, ಒಳ್ಳೇದಮ್ಮ. ಈಗೇನ್ ಮಾಡ್ಬೇಕಮ್ಮ? ಒಳ್ಳೇದಾಯ್ತು ಅಂದ್ರೆ ಒಳ್ಳೇದಲ್ವಾ? ಕೆಟ್ಟದಾದ್ರೆ ಕೆಟ್ಟದಲ್ವಾ? ಅವಲ್ಸಿದ್ರೆ ಈ ಸಂಘದವ್ರು ಏನ್ ಮಾಡ್ಬೇಕು ಸರ್? ನಾವು ಅಲ್ಲಮ್ಮ, ಸಂಸ್ಥೆ ತೆಗಿತೀವಿ ಸರ್, ನಿಮ್ಮಲ್ಲೇ ಇರ್ತೀವಿ, ನೀವೇ ದುಡ್ಡು ಕೊಟ್ಬಿಡಿ ಸರ್. ಅಮ್ಮ, ನಿಮ್ಗೆ ನಾನು ದುಡ್ಡು ಕೊಡ್ಬೇಡ ಅಂತ ಹೇಳಿದ್ನ ಯಾರಿಗಾದ್ರು? ನೆಗೆಟಿವ್ ಥಿಂಕ್ ಹಾಕ್ಬೇಡಿ ಸರ್, ಪಾಸಿಟಿವ್ನು ಯೋಚನೆ ಮಾಡಿ. ಅಮ್ಮ, ನೀವು ಸಾಲ ತಗೊಂಡಿದ್ರಾ? ಸಾಲ ತಗೊಂಡಿದ್ದೀನಿ ಸರ್. ಎಷ್ಟು ಲಕ್ಷ ತಗೊಂಡಿದ್ರಿ? ಸಾಲ ತಗೊಂಡಿದ್ದೀನಿ. ಆಯ್ತಮ್ಮ, ಎಷ್ಟು ಲಕ್ಷ ತಗೊಂಡಿದ್ರಿಮ್ಮ? ನನ್ನ ಮಗ ಅಂಗವಿಕಲ ಇದ್ದಾನೆ ಸರ್. ಮಾಸಾಸನ ಕೊಡ್ತಾ ಇದ್ದಾರೆ. ಯೋಜನೆಯಿಂದ ಮನೆ ಕಟ್ಸ್ಕೊಟ್ಟಿದ್ದಾರೆ ನನ್ನ ಮಗನಿಗೆ ಪೂಜ್ಯರು. ಓಕೆಮ್ಮ, ಎಷ್ಟು ಲಕ್ಷ? ವರ್ಷಕ್ಕೆ 2 ಜೊತೆ ಬಟ್ಟೆ ಕೊಡ್ತಾರೆ, ಊಟಕ್ಕೆ ಪಾತ್ರೆ ಪಡ್ಗ ಕೊಡ್ತಾರೆ, ರೇಷನ್ ಕೊಡ್ತಾರೆ. ಅದನ್ನೇನಾದ್ರೂ ನೀವೇ ಇದು ಕೊಡ್ತೀನಿ ಅಂದ್ರೆ ನಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ಹಳ್ಳಿ ಜನಕ್ಕೆಲ್ಲ ನಿಮ್ ನಂಬರ್ ಕೊಟ್ಟು ಎಲ್ರು ನಾವ್ ಅಲ್ಲೇ ಬಂದ್ಬಿಡ್ತೀವಿ ಸರ್, ಒಂದ್ ಗಾಡಿ ಹಾಕೊಂಡು. ಏನಕ್ಕಮ್ಮ? ನಮ್ಗೆಲ್ಲರಿಗೂ ನೀವು ಸೌಲಭ್ಯ ಮಾಡ್ಕೊಡ್ತೀನಿ ಅಂತಂದ್ರೆ ಧರ್ಮಸ್ಥಳ ಸಂಸ್ಥೆನೇ ಬೇಡ ನಮ್ಗೆ, ಪೂಜ್ಯರು ಬೇಡ, ಪೂಜ್ಯರೇಂತಿನೂ ಬೇಡ. ನಮಗೆ ಒಂದೇ ಸಾಕು ಸರ್, ಯೂಟ್ಯೂಬ್ನವ್ರು ಒಂದೇ ಸಾಕು ನಮ್ಗೆ. ಯೂಟ್ಯೂಬಿಗೆ ಮೆಸೇಜ್ ಹಾಕೋದ್ರಿಂದ. ಏನು ಉದ್ದೇಶ ಫೋನ್ ಮಾಡಿದ್ದಮ್ಮ ನೀವು? ಸರ್, ಸಮಸ್ಯೆ ಆಗ್ತಾ ಇದೆ ಸರ್. ನಮ್ಮ ಸಂಘದಲ್ಲಿ ಹೆರಿಗೆ ಆಗ್ತಾ ಇದೆ ಸರ್. ಸಿಸರಿನ್ ಮಾಡ್ಬೇಕು, ಆಯಮ್ಮನಿಗೆ 5 ದಿನ ದುಡ್ಡು ಕೊಡ್ಬೇಕು. ಇಲ್ಲಿ ನೋಡಿದ್ರೆ ಯೂಟ್ಯೂಬಿಗೆ ಧರ್ಮಸ್ಥಳ ಸಂಸ್ಥೆಯಿಂದನೇ ಸೂಸೈಡ್ ಮಾಡ್ಕೊಂಡ್ ಸತ್ರು. ಅಲ್ಲಿ 4 ಜನ ಸತ್ರು, ಇಲ್ಲಿ 5 ಜನ ಸತ್ರು, ಇಲ್ಲಿ 10 ಜನ ಸತ್ರು ಅಂತಾರೆ. ನಮ್ಮ ಊರಾಗ ಒಬ್ಬ ಸಾಯ್ಲಿಲ್ಲ, ನಾವೇನ್ ಮಾಡ್ಬೇಕು ಇಲ್ಲಿ? ನಿಮ್ಮೂರ ಸಾಯ್ಲಿಲ್ಲ ಅಂದ್ರೆ ಈಗ ನಾನು ಯಾವ್ದ್ರಲ್ಲಿ ಹೇಳಿದೀನಿ ಅದನ್ನ ಕಳ್ಸ್ಕೊಡಿ ನನಗೆ ವಿಡಿಯೋ. ನಿಮ್ಗೆ ದುಡ್ಡು ಕೊಡ್ಬೇಡ ಅಂತ ಹೇಳಿರೋ ವಿಡಿಯೋ ನನ್ಗೆ ಕಳ್ಸ್ಕೊಡಿ. ಕಟ್ ಕಳಿಸ್ತೀನಿ ಸರ್. ನಾನು ನಿಮಗೆ ಕಟ್ ಕಳಿಸ್ತೀನಿ ಸರ್. ನೀವು ಎಲ್ಲಿ ಅವರು, ನೀವು ನನಗೆ ಪೂರ್ಣ ನಿಮ್ಮ ವಿಳಾಸ, ನಿಮ್ಮ ಮಾಹಿತಿ, ನಿಮ್ಮ ಮನೆ ವಿಳಾಸ ಕೊಡಿ ಸರ್. ನಾನೇ ಅಲ್ಲೇ ಬಂದು ಕೊಡ್ತೀನಿ. ನಿಮ್ಮ ವಿಡಿಯೋಗಳೆಲ್ಲ ಕಂಪ್ಲೀಟ್ ಆಗಿ A to Z ನಾನು ಕೊಡ್ತೀನಿ. ನಿಮ್ಮ ವಿಳಾಸ ನನಗೆ ಕೊಡು. ಆಯ್ತು. ಈಗ ನೆಕ್ಸ್ಟ್ ಅಲ್ಲ, ಈಗ ಏನು ಹೇಳಕ್ ಕೊಟ್ಟಿದ್ದೀರಮ್ಮ ನೀವು? ನಾನು ಏನು ಹೇಳಕೊಂಡಿದ್ದೀನಿ ಸರ್, ನೀವು ಸಮಾಜದ ಬಗ್ಗೆ ಏನ್ ಹೇಳ್ತಿದ್ದೀರಾ, ಪೂಜ್ಯರ ಬಗ್ಗೆ, ನಾನು ಅದನ್ನ ನೀವ್ ಏನ್ ಹೇಳ್ತಾ ಇದ್ದೀರಾ ಅದ್ರ ವಿರುದ್ಧವಾಗಿ ನಾನು ಮಾತಾಡ್ತಾ ಇದ್ದೀನಿ ಸರ್. ಈಗ ನೀವು ಸಾಲ ತಗೊಂಡಿದ್ರಲ್ಲಮ್ಮ, ನಮ್ ಜನ ಸಾಲ ತಗೊಂತಾ ಇದ್ದಾರೆ. ಆಯ್ತಮ್ಮ, ಬಡ್ಡಿ ತಗೊಂತಾರೆ. ನಿಮ್ಗೆ ಒಳ್ಳೇದಾಗಿದೆ ಅಲ್ವಾ? ಏನಿದೆ ಸರ್? ನಿಮ್ಗೆ ಒಳ್ಳೇದಾಗಿದೆ ಅಲ್ಲಮ್ಮ? ಹೇಳಿ ಸರ್. ನೀವು ಯೂಟ್ಯೂಬ್ ಜನಗಳು 60 ಬಡ್ಡಿಯಿಂದ ಧರ್ಮಸ್ಥಳ ಪೂಜ್ಯರಿಂದ ಅವರು 60 ಬಡ್ಡಿ ಬ್ಯಾಂಕ್ನವ್ರಿಗೆ ಮಧ್ಯವರ್ತಿಯಾಗಿ ದುಡ್ಡು ಕೊಟ್ಟಿದ್ದಾರೆ ಅಂತ ನೀವ್ ಹೇಳಿ, ಅದನ್ನ ಪ್ರಚಾರ ಮಾಡಲ್ಲ. ಅದಕ್ಕೆ ಬರೀ ವಾಕ್ಯ ಒಂದೇ ಪ್ರಚಾರ ಮಾಡೋದಿಲ್ಲ. ಪೂಜ್ಯರಿಗೆ ಕೊಟ್ಟಿದ್ದಾರೆ 3 ಲಕ್ಷ ರೂಪಾಯಿ ತಗೊಂಡ್ರು. 3 ವರ್ಷಕ್ಕೆ 1 ವರ್ಷಕ್ಕೆ 3,000 ರೂಪಾಯಿ ಬಡ್ಡಿ ಮಾತ್ರ ಅಂತ 7,000 ರೂಪಾಯಿ ಅಂತ ಯಾಕೆ ಹೇಳಲ್ಲ ನೀವು? ಎಷ್ಟಮ್ಮ? 1 ಲಕ್ಷಕ್ಕೆ 1 ಲಕ್ಷಕ್ಕೆ 1 ವರ್ಷಕ್ಕೆ 7,000 ರೂಪಾಯಿ ಬಡ್ಡಿ ಅಂತ ನೀವ್ ಯಾಕೆ ಹೇಳಲ್ಲ ಅದನ್ನ? ಅಲ್ಲ, ನಿಮ್ಮವ್ರು ಹೇಳಿದ್ರಮ್ಮ 14 ಅಂತ ಬಡ್ಡಿ. 14% ಅಂತ ಹೇಳ್ದವ್ರು ಯಾರು? ಕರ್ಕೊಂಬನ್ನಿ. ನಿಮ್ಮವ್ರು ಹೇಳಿದ್ರಮ್ಮ? ನಿಮ್ಮವ್ರು ಹೇಳಿದ್ರ? 5 ಲಕ್ಷ ಸಾಲ ತಗೊಂಡಿದ್ದೀನಿ, ಒಂದೇ ವರ್ಷ ಕಟ್ತೀನಿ. ಎಷ್ಟು ಲಕ್ಷ ತಗೊಂಡಿದ್ರ? 20,000 ರೂಪಾಯಿ ಬಡ್ಡಿ ಕಟ್ಟಿದ್ದೀನಿ. ಅಲ್ಲಮ್ಮ, ಎಷ್ಟು ಲಕ್ಷ ಹಣ ತಗೊಂಡಿದ್ರಮ್ಮ? 3 ಲಕ್ಷ ತಗೊಂಡಿದ್ದೀನಿ. 7 3 21,000 ರೂಪಾಯಿ ಬಡ್ಡಿ ಕಟ್ಟಿದ್ದೀನಿ ನಾನು ವರ್ಷಕ್ಕೆ.
2 ಲಕ್ಷಕ್ಕೆ 2 ಲಕ್ಷಕ್ಕೆ 21,000 ಹೆಂಗ್ ಬರ್ತಮ್ಮ 2 ಲಕ್ಷಕ್ಕೆ ವರ್ಷಕ್ಕೆ? 3 ವರ್ಷಕ್ಕೆ ಎಷ್ಟು ಆಗ್ತದೆ ಲೆಕ್ಕ ಮಾಡಿ ಸರ್. 3 ವರ್ಷಕ್ಕ 2 ಲಕ್ಷಕ್ಕೆ 3 ವರ್ಷ. ಮೋದಿ ನಮಗೇನು ಕೊಡೋದಿಲ್ಲ ಈಗ ಮೋದಿ ಅಲ್ಲಮ್ಮ, ಆಯ್ತು ನೀವು ಹಣ ಕಟ್ಟಿದ್ರಲ್ವಮ್ಮ? ನಿಮ್ಗೇನು ತೊಂದರೆ ಆಗಿಲ್ಲಲ್ಲ? ಸರ್ ಆಯ್ತು ಸರ್, ನಮ್ಮಲ್ಲಿ 2 ಒಂದ್ 4-5 ಮದುವೆ ಇದಾವೆ ಸರ್, ಒಂದೆರಡು ಈಗ ರಂಜಾನ್ ಇದೆ ಸರ್, ನಮ್ಗೆ ದುಡ್ಡು ಬೇಕಾಗಿದೆ ಹಬ್ಬಕ್ಕೆ, ನಮ್ಗೆ ಎಲ್ಲಾದ್ರು ವ್ಯವಸ್ಥೆ ಮಾಡಿಕೊಡಿ ಸರ್. ನಮ್ಗೆ ಈ ನಂಬರ್ಗೆ ಒಂದು ಈಗ ಸದ್ಯಕ್ಕೆ ನಮ್ಗೆ ರಂಜಾನ್ಗೆ ಎಲ್ಲರಿಗೂ ಸ್ವಲ್ಪ ಹಬ್ಬಕ್ಕೆ ಒಳ್ಳೇದಾಗ್ತದೆ. ದಯವಿಟ್ಟು ನಮ್ಮ ಕುಟುಂಬ ಇದೆ, ವಿಡಿಯೋ ಕಾಲ್ ಬೇಕಾದ್ರೂ ಮಾಡ್ತೀನಿ. ನಮ್ಮ ಕುಟುಂಬಕ್ಕೆ ನಮ್ಮ ಮಸೀದಿ ಪರವಾಗಿ ಒಂದು ಸದ್ಯಕ್ಕೆ 1 ಲಕ್ಷ ಹಾಕಿ ಸರ್. ಆಯ್ತು, ನೀವು ಯಾರೋ ಹೇಳ್ಕೊಟ್ಟಂಗೆ ಮಾತಾಡ್ಬೇಡಿಮ್ಮ. ನಾನು ಕೇಳ್ತೀನಿ ಒಂದ್ಸರಿ ಹೇಳಿ. ನಿಮಗೆ ದುಡ್ಡು ಕೊಡ್ಬೇಡ ಅಂತ ಹೇಳಿದ್ದೇನೆ ನಾನು. ನಾನು 70 ನಾನು ಆಯ್ತಮ್ಮ, ಈಗ ನೀವು 2 ಲಕ್ಷ ತಗೊಂಡಿದ್ರಲ್ಲಮ್ಮ, ಏನ್ರಿ ಸರ್? ನೀವು 2 ಲಕ್ಷ ದುಡ್ಡು ತಗೊಂಡಿದ್ರಲ್ವಾ? ಹ್ಞೂ ರೀ ಸರ್, ಕೊಡ್ತೀರಾ ಸರ್? ನಾನು ತಗೊಂತೀನಿ. ಆಯ್ತಮ್ಮ, ಆಯ್ತು, ಕಟ್ತಾ ಬಂದಿದ್ದೀರಲ್ವಾ? ನಾನು ಕಟ್ಟಿಲ್ಲ ಸರ್, ನಾನು ಧರ್ಮಸ್ಥಳ ಸಂಸ್ಥೆ ನನಗೆ ಫ್ರೀಯಾಗಿ ಬಿಟ್ಬಿಡ್ತು. ನನ್ನ ಮಗ ಅಂಗವಿಕಲ ಐತೆ ಅಂತ ಹೇಳಿ ನನಗೆ ಫ್ರೀಯಾಗೇ ಬಿಟ್ಬಿಟ್ರು. ಆಯ್ತು, ಒಂದು ಕೆಲಸ ಮಾಡಿಮ್ಮ, ನೀವೇ ಒಂದು ಮೊಬೈಲಲ್ಲಿ ಮಾತಾಡ್ಬಿಟ್ಟು ನನಗೆ ಪೂಜ್ಯರಿಂದ ನನಗೆ ಈ ಚಿತ್ರ ಒಳ್ಳೇದಾಗಿದೆ ಅಂದ್ಬಿಟ್ಟು ವಿಡಿಯೋ ಮಾಡಿ ಕಳಿಸಿ, ನಾನು ಅದನ್ನೇ ಹಾಕ್ತೀನಿ. ಕಳಿಸಿ. ಬನ್ನಿ ಸರ್, ನನ್ನಲ್ಲಿ ಮೀಡಿಯಾ ತಗೊಂಡು ಬನ್ನಿ ಸರ್, ನಾನು ಕೊಡ್ತೀನಿ. ಇದೆಲ್ಲ ಬೇಡ, ನಾನು ಎಲ್ಲ ಕಡೆನೂ ಬರೋಕ್ಕಾಗಲ್ಲ. ಬರೋ ಟೈಮಿಗೆ ಬರ್ತೀನಿ, ನೀವು ಕಳಿಸಿ ಅದು. ಮೀಡಿಯಾ ತಗೊಂಬನ್ನಿ, ನಾನು ಪಬ್ಲಿಕ್ ಮುಂದೆ ನಾನೇ ಮಾಹಿತಿ ಕೊಡ್ತೀನಿ. ನನ್ನ ಸಂಘದವರು ನಾನು ಸೇರೇ ಕೊಡ್ತೀವಿ, ಸದಸ್ಯರು ಸೇರಿ ಕೊಡ್ತೀವಿ. ಆಯ್ತು, ನಾನು ಬರ್ಬೇಕಾರೆ ನಾನು ಬರ್ಬೇಕಾರೆ ಹೇಳ್ತೀನಮ್ಮ, ಹೇಳ್ತೀನಿ. ನೀವು ಬನ್ನಿ, ನಾನು ಇವಾಗ ಕರೀತಾ ಇದ್ದೀನಲ್ಲ, ಬನ್ನಿ ಸರ್. ನನಗೆ ನಾಳೆ ಬೆಳಗ್ಗೆ ನಾನು ಯಾವಾಗ ಬರಬೇಕು ಅವಾಗ ಬರ್ತೀನಿ, ನಿಮ್ಮನ್ನು ಮಾತಾಡಿಸ್ತೀನಮ್ಮ. ಸರ್ ನಮ್ಗೆ ರಂಜಾನ್ ಇದೆ, ನನಗೆ ಬಂದಿ ಇದನ್ನ ಸರ್. ನಾವು ಬರ್ತೀವಿ ಸಂಘ. ನಿಮ್ಮ ಪ್ರಾಬ್ಲಮ್ ಏನಮ್ಮ? ಹೇಳಮ್ಮ. ನಮ್ಮ ಹಬ್ಬಕ್ಕೆ ಇವಾಗ ಬಟ್ಟೆ ತಗೋಬೇಕು ಸರ್, ನಾವು ಲೋನ್ ಲೋನ್ ಕೊಡಲ್ಲ ಅಂತ ಹೇಳ್ತಾರ. ಏನ್ ಹೊಸ ಕತೆ ಶುರು ಮಾಡಿದ್ದಾರೆ ಸಂಘದವರು. ಸಂಘದಿಂದ ಹೊಸ ಕತೆ ಶುರು ಮಾಡಿದ್ದಾರೆ. ಇಲ್ಲ ಸರ್, ನೀವೊಂದು ಕೊಡ್ರಿ ಸರ್ ಲೋನ್, ಮತ್ತೆ 1 ಲಕ್ಷ ಬರ್ತೀವಿ ನಾವು. ಅಲ್ಲಮ್ಮ, ಲೋನು ಯಾರಿಗೆ ಇಷ್ಟು ವರ್ಷ ಯಾರು ಕಟ್ಕೊ ಬಂದ್ರಿ ನೀವು? ನಮಗೆ ಉಳಿತಾಯ ದುಡ್ಡು ಕಟ್ಟಿದ್ರಾ ಅಮ್ಮ? ಆಯ್ತಮ್ಮ, ಆಯ್ತು, ಓಕೆ. ಒಂದೇ ಒಂದು ಪ್ರಶ್ನೆ ಕೇಳ್ತೀನಮ್ಮ, ನೀವು 2 ಲಕ್ಷ ಲೋನ್ ತಗೊಂಡಿದ್ರಾ? ಕಟ್ತಾ ಬಂದಿದ್ದೀರಾ ಅಮ್ಮ? ಹೇಳದ್ ಮಾತು ಒಂಚೂರು ಕೇಳಿ. ಕಟ್ತಾ ಬಂದಿದ್ರಮ್ಮ? ಹೇಳ್ರಿ ಸರ್. ನಿಮ್ಗೆ ಒಳ್ಳೇದಾಗಿದೆ ಅಲ್ವಾ? ಒಳ್ಳೇದಾಗಿದೆ ಸರ್. ಖುಷಿ ಅಲ್ವಾ ನಮ್ಗೂ ನಿಮ್ಗೆ ಒಳ್ಳೇದಾಗಿದ್ರೆ? ಈಗೆಲ್ಲ ಕಟ್ತಾ ಬಂದ ಒಂದ್ ನಿಮಿಷಮ್ಮ, ನೀವು ದುಡ್ಡು ಕಟ್ತಾ ಬಂದಿದ್ರಾ, ನಿಮ್ಗೆ ಒಳ್ಳೇದಾಗಿದೆ ಅಂದ್ಮೇಲೆ ಮತ್ತೆ ಅವ್ರು ನಿಮ್ಗೆ ದುಡ್ಡು ಕೊಡ್ಬೇಕಲ್ವಾ? ಯಾರು ನಿಮ್ಗೆ ದುಡ್ಡು ಕೊಡಲ್ಲ ಅವರು? ಹಿಂಗೆ ಎಲ್ಲರೂ ಹೇಳ್ತಾರಲ್ಲ, ಒಬ್ಬರು ಹೇಳಿದ್ರೆ ಇನ್ನೊಬ್ಬರು ಹಂಗೆ ಬಿಡ್ತಾರ. ಸುಮ್ಮನೆ ಏನೇನೋ ಮಾತಾಡ್ಬೇಡಿಮ್ಮ. ನೀವು ಕಟ್ತಾ ಬಂದಿದ್ದೀರಾ, ದುಡ್ಡು ಸಾಲ ತಗೊಂಡಿದ್ದೀರಾ, ದುಡ್ಡು ಕಟ್ಟಿದ್ದೀರಾ, ನಿಮ್ಗೆ ಒಳ್ಳೇದಾಗಿದೆ, ಇನ್ನು ಸ್ವಲ್ಪ ಜಾಸ್ತಿ ಕೊಡ್ತಾರೆ, ಈಸ್ಕೊಳ್ಳಿ. ನಾನು ಈಸ್ಕೊಬೇಡಿ ಅಂತ ಹೇಳದ್ನ? ಅಲ್ಲ, ಕೊಡ್ಬೇಡಿ ಅಂತ ನಾನೇನು ನಿಮ್ಮ ಸಂಘದವ್ರಿಗೆ ಹೇಳದ್ನ? ಯಾರು ತೊಂದರೆ ಆಗಿದೆ ಅವ್ರು ಮಾತಾಡ್ತಾರೆ, ಯಾರು ತೊಂದರೆ ಆಗಿದೆ ಅವ್ರು ಮಾತಾಡ್ತಾರಲ್ಲಮ್ಮ. ಇವಾಗ ಹಬ್ಬ ಐತ್ ಸರ್ ನಮ್ಗೆ, ಇವಾಗ ನಾವು ಅಂಗದಾಗ ದುಡ್ಡು ಕೊಡಲ್ರಿ. ಇವಾಗ ಏನ್ ಮಾಡ್ಬೇಕು? ಹಬ್ಬ ಬಂದೈತೆ, ಬಟ್ಗಳು ತಗೊಂಡಿಲ್ಲ, ಏನಿಲ್ಲ ನಾವು. ಅಮ್ಮ, ನೀವು ಯಾರ ಸಾಲ ತಗೊಂಡು ಯಾರು ಸಾಲ ಕಟ್ಟಿದ್ರಿ? ಮತ್ತೆ ನೀವನ್ನ ಕೊಟ್ರಿ 1 ಲಕ್ಷ ಸರ್, ನೀವನ್ನ ಕೊಟ್ರಿ. ನೀವು ಹಿಂಗ್ ಮಾತಾಡಿದ್ರೆ ನಾ ಸುಮ್ನೆ ಕೂತ್ಕೋತೀನಿ, ನೀವೇ ಮಾತಾಡ್ಬಿಡಿ. ನೀವು ಸಂಘದವ್ರು ಮಾತಾಡಿದ್ರೆ ಬರೀ ಇದೇ ಕತೆನೆ, ನಮ್ಗೆ ಮಾತಾಡಕ್ಕೆ ಬಿಡಲ್ಲ ನೀವು. ಹ್ಞೂ ಸರ್, ನಾವ್ ಯಾಕೆ ಮಾತಾಡ್ತಿದ್ವಿ? ನೀವು ಫೇಕ್ ನ್ಯೂಸ್ ಹಾಕ್ತಿರಲ್ಲ, ಅದಕ್ಕೆ ಮಾತಾಡೋದು ನಾವು. ಓಕೆ, ಆಮೇಲೆ ಅದೇ ಏನು ಇಲ್ಲ, ಅಷ್ಟೇ. ಫೇಕ್ ನ್ಯೂಸ್ ಯಾಕೆ ಒಳ್ಳೇದಾಗ್ತದೆ ಅಂತ ಸಂಘ ನಮಗೆ ಧರ್ಮಸ್ಥಳ ಸಂಘದ ಇದು ಏನ ಪೂಜಾರ್ಯರು ಏನು ಇದು ಮಾಡಿಲ್ಲ, ನಮಗೆ ತೊಂದರೆ ಮಾಡಿಲ್ಲ. ಆಯ್ತು, ನಿಮ್ಗೆ ತೊಂದರೆ ಮಾಡಿಲ್ಲ ಅಂತ ಹೇಳಿ ನಾನು ಮಾಡಿದ ಅಂತ ಹೇಳ. 3 ಲಕ್ಷ ಬರ್ತೀವಿ, ಅವ್ರು ಇದು ಸಾಲ ಬಿಡುಗಡೆ ಮಾಡ್ತಾ ಇಲ್ಲಲ್ಲ, ನೀವು ಮಾಡಿದ್ದೆ ಇದಕ್ಕೆ ತಪ್ಪಿಗೆ. ಯಾಕೆ ಮಾಡ್ತಾ ಇಲ್ಲಮ್ಮ? ಅದೇ ಫೇಕ್ ನ್ಯೂಸ್ ಏನೋ ಬರ್ತಾ ಇದ್ದಲ್ಲ, 1 ಲಕ್ಷದ ಮೇಲೆ ಮತ್ತೆ ಜಾಸ್ತಿ ಸಾಲ ತಗೋಬಾರ್ದಂತ. ಈಗ ಆಯ್ತು, ಈಗ ನೀವು ಹಣ ತಗೊಂಡಿದ್ರಲ್ಲಮ್ಮ, ಇನ್ಶೂರೆನ್ಸ್ ಕಟ್ಟಿದ್ರೇನಮ್ಮ ಏನಾದ್ರು? ಇನ್ಶೂರೆನ್ಸ್ ಏನು ತಗೊಂಡಿಲ್ಲ ಸರ್ ಅವರು. ಇನ್ಶೂರೆನ್ಸ್ ತಗೊಂಡಿಲ್ಲ? ಇನ್ಶೂರೆನ್ಸ್ ಏನು ಮತ್ತೆ ಮಸ್ಟ್ ಅಲ್ಲ, ಎಷ್ಟು ಲಕ್ಷಕ್ಕೆ ನೀವು ಹಣ ತಗೊಂಡಿರೋದು? ನಾವು 1.5 ಲಕ್ಷ ತಗೊಂಡಿವಿ, ಇವಾಗ 3 ಲಕ್ಷ ಬರ್ತಾ ಇದೀವಿ. ಇನ್ಶೂರೆನ್ಸ್ ಮಾಡಿಸ್ತಾ ಹೆಂಗಪ್ಪ ತಗೊಂಡ್ಬಿಡ್ತಾರ ಅವರು?
ಇನ್ಸೂರೆನ್ಸ್ ಏನ್ ತಗಂತಾರ ಅವರು? ಹಂಗಾರೆ ಒಳ್ಳೇದಾಯ್ತು. ಹಂಗಾರೆ ಎಲ್ರಿಗೂ ಅದನ್ನೇ ಹೇಳ್ತೀನಿ, ಇನ್ಶೂರೆನ್ಸ್ ಏನು ಕಟ್ಟಿಸ್ಕೊಳ್ಳಲ್ಲ ಇವರು, ನೀವು ಸಾಲ ತಗೊಳ್ಳಿ ಅಂತ ಎಲ್ರಿಗೂ ಹೇಳ್ತೀನಲ್ಲ. ಹಂಗಾರೆ ಇನ್ಮೇಲೆ ಯಾಕೆ ಅವ್ರು ಬೇರೆ ಹತ್ರ ಇನ್ಶೂರೆನ್ಸ್ ಕಟ್ಟಿಸ್ಕೊತಾವ್ರೆ? 1,00,000 ಮೇಲೆ ಸಾಲ ಕೊಡಲ್ಲ ಅಂತ ಅಂತಾರಲ್ಲ. ಅಲ್ಲಮ್ಮ, ಈಗ ನಿಮ್ಮ ಇನ್ಶೂರೆನ್ಸ್ ತಗೊಂಡಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ, ಸುಮಾರು ಜನಕ್ಕೆ ಇನ್ಶೂರೆನ್ಸ್ ತಗೊಂಡೇ ಸಾಲ ಕೊಟ್ಟಿರೋದು, ಆ ಇನ್ಶೂರೆನ್ಸ್ಗೆ ಬಾಂಡ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ನಾಲ್ಕೈದು ಜನ ಕುತ್ಕೊಂಡು ನೀವು ಒಬ್ಬೊಬ್ರು ಒಂದೊಂದು ಮಾತಾಡಿದ್ರೆ ಮಾತಾಡಕ್ಕಾಗಲ್ಲಮ್ಮ. ಯಾರಾದ್ರೂ ಫೋನ್ ಇಸ್ಕೊಂಡು ನೀಟಾಗಿ ಮಾತಾಡಿ. ಅಲ್ಲ ಸರ್, ಇವಾಗ ನಮ್ಮ ಮಗಳು ಓದೈತೆ, ಇವಾಗ ಹೆಂಗ್ ಮಾಡ್ಬೇಕು ಸರ್ ನಾವು? ಅಮ್ಮ, ಹೊಸ ಕತೆ ಶುರು ಮಾಡಬೇಡಿ. ನೀವು ದುಡ್ಡು ತಗೊಂಡಿದ್ರಾ, ದುಡ್ಡು ಕಟ್ತಾ ಇದ್ರಲ್ವಾ? ಹೌದಾ? ನೀವು ಕೇಳಿಸ್ಕೊಳಕ್ ರೆಡಿ ಇಲ್ಲಮ್ಮ ನೀವು. ಅಲ್ಲ ಸರ್, ನೀವು ಫೇಕ್ ನ್ಯೂಸ್ ಮಾಡಿ ಆಗ್ತಿದಿಲ್ಲ, ಮತ್ತೆ ನಮಗೆ ಹೆಂಗ್ ನಮ್ ಕಷ್ಟ ಯಾರು ನೋಡ್ಬೇಕು? ಯಾವ್ದಮ್ಮ ಫೇಕ್ ನ್ಯೂಸ್? ಯಾವ ತರಮ್ಮ? ನೀವೇ ಹೇಳಿ ಒಂಚೂರು. ಲೋನ್ ಬರ್ಕೊಂಡಾಗ ಇಲ್ಲಮ್ಮ 1,00,000 ಅಂದ್ರೆ ಆಗೋದಿಲ್ಲ, ಹಿಂಗ್ ಹೇಳಿ ಬಿಡ್ತಾ ಇದಾರೆ. ಇವಾಗ ನೀವೇನಾದ್ರೂ ಸತ್ತೋದ್ರೆ ಯಾರು ಕಟ್ತಾರೆ ಅಂತ ಹೇಳ್ತಾ ಇದಾರೆ ಅವರು. ಅಲ್ಲ, ನಾನು ಏನ್ ಹೇಳಿದ್ದೀನಿ ಅದನ್ನ ನನಗೆ ವಾಪಸ್ ಕಳಿಸಿಮ್ಮ, ನೋಡ್ಬಿಟ್ಟು ನಿಮ್ಗೆ ಮಾತಾಡ್ತೀನಿ ವಾಪಸ್. ಕಳಿಸಿಮ್ಮ, ಕಳಿಸಿ ಅದನ್ನ. ಕಳಿಸಿಮ್ಮ, ಅದೇನು ವಿಡಿಯೋ ಇದೆ ಹೇಳಿ ಸತ್ತು ಹೋಗ್ಬೇಕು ನೋಡ್ರಿ ನಾವು ಇವಾಗ. ನೀವು ಫೇಕ್ ನ್ಯೂಸ್ ಹಾಕಿರಲ್ಲ, ಅದಕ್ಕೆ ನಾವು ನಿಮ್ಮ ಹೆಸರು ಹೇಳಿ ಸತ್ತು ಹೋಗ್ಬೇಕು. ಯಾರಮ್ಮ ಹೇಳ್ಕೊಟ್ಟವ್ರು ನಿಮ್ಗೆ ಈ ತರ ಮಾತಾಡಿ ಅಂತ? ಅಲ್ಲ ಸರ್, ಅವ್ರು ನಮಗೆ ಲೋನ್ ಬರೀತಾ ಇಲ್ಲಲ್ಲ, ನಾವ್ ಹೆಂಗ್ ಮಾಡ್ಬೇಕು ಹೇಳ್ರಿ? ನಾವ್ ಯಾರಿಗ ಹೇಳ್ಕೊಟ್ಟಿರೋದು ಮಾತಾಡ್ತಾ ಇರೋದಲ್ಲ ಇದು. ಮತ್ತೆ ಸಾಲ ಕೊಟ್ಟಿರೋದ್ರೆ ಸತ್ತೋಗ್ತೀನಿ ಅಂತ ಹೇಳ್ತೀರಮ್ಮ. ಏನ್ ನನಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ರ ನೀವು? ದುಡ್ಡು ಬರುತ್ತಾ ಇದೆ, ಇವ್ರು ಕೊಡೋದಿಲ್ಲ ಅಂತ ಹೇಳ್ತಿದ್ರ, ಮತ್ತೆ ಹೆಂಗ್ ಮಾಡ್ಬೇಕು ಹೇಳ್ರಿ ಸರ್? ಒಳ್ಳೆ ಸ್ಟೋರಿನೇ ಮಾಡ್ತಾ ಇದ್ರ ಎಲ್ಲ ಸೇರ್ಕೊಂಡು. ಎಲ್ಲ ನಿಮಗೆ ನೀವು ನಾನು ಹೇಳೋದನ್ನ ಕೇಳಿಸ್ಕೊಳ್ಳೋವರ್ಗುನು ನಾನು ನಿಮ್ಮ ಹತ್ರ ಮಾತಾಡಕ್ಕಾಗಲ್ಲಮ್ಮ. ಕೇಳಿಸ್ಕೋತೀರ ನನ್ನ ಮಾತು? ಕೇಳಿಸ್ಕೋತೀರ ಇಲ್ವಾ? ಅಮ್ಮ ಹೇಳಿ. ಸಮಾಧಾನವಾಗಿ ಕೇಳಿಸ್ಕೊಳ್ಳಿಮ್ಮ. ಒಂದಕ್ಕೆ ನೀವು 4 ಮಾತಾಡಿದ್ರೆ ನಾನು ಮಾತಾಡಕ್ಕಾಗಲ್ಲ. ನೀವು 26 ಬ್ರೇಕ್ ನ್ಯೂಸ್ ಹಾಕಿದ್ರೆ ನಾವು ಅದನ್ನ ಕೇಳಿ ನೀವು ನೋಡಿಮ್ಮ, ನೋಡಿ ಅದನ್ನೇ ಹೇಳ್ತಾರೆ, ಕೇಳಿ ಎಲ್ಲಾ ಚಾನಲ್ಗಳಿಗೂ ನಮ್ ತಮಟೆ ಹೊಡೆದೋಗಿದಾವೆ. ಈ ನಮ್ದು 10 ಜನ ಮಾತು ಕೇಳಕ್ಕೆ ನೀನು ತಮಟೆ ಹೊಡಿತತೆ. ಕೋಟಿಗಟ್ಲೆ ಜನದ ನೀನು ತಮಟೆ ಹೊಡಿತೆ ಅಂತ ಹೇಳಿಲ್ಲ, ನಿಮ್ ಮಾತನ್ನ ಕೇಳಿಸ್ಕೊತಾನೆ ಇರ್ತೀನಿ, ನಾನು ಅದಕ್ಕೆ ಫೋನ್ ಕಟ್ ಮಾಡಿಲ್ಲ ಗೊತ್ತಾ? ನೀವೆಷ್ಟಾರು ಮಾತಾಡಿ, ಕಟ್ ಮಾಡಲ್ಲ. ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ನೋಡಿದ್ರಾ? ಆಯ್ತು, ನೀವೇ ಮಾತಾಡಿಮ್ಮ, ನೀವೇ ಮಾತಾಡ್ಕೊಂಡು ಹೋಗ್ಬಿಡಿ. ಆಯ್ತು, ಮಾತಾಡಿ. ಅವ್ರು ಮಾತಾಡ್ತಾರೆ, ಎಲ್ರಿಗೂ ಬೇಕಿಲ್ಲ ಅವಶ್ಯಕತೆ, ಎಲ್ರಿಗೂ ಹೊಟ್ಟೆ ತುಂಬ ಯಾರು ಇಲ್ಲ ಸಂಘಕ್ಕೆ ಸೇರ್ಬೇಕಾದ್ರೆ. ಹೊಟ್ಟೆ ತುಂಬದವ್ರಿದ್ರೆ ನೀವು ಮಾತ್ರ ಇರ್ಬೋದು, ನೀವು ತಪ್ಪಂತ ಅಡ್ಡಾಡೋರು. ಈಗ ನಮ್ಮ ಸಂಘದವರು ನಿಮ್ಮ ಮೇಲೇನೆ ಹಲ್ಲೆ ಮಾಡ್ಕೊಂಡ್ ಸಾಯ್ತೀವಿ ಅಂತಾರೆ, ಅದಕ್ಕೆ ನಾನೇನ್ ಕಾರಣ ಕಟ್ಲಾ? ಹಲೋ, ಹೇಳಿ ಸರ್. ಅದು ಇದು ನಾವು ಮಾತಾಡ್ತಿದ್ದೀವಿ ಸರ್, ಇಲ್ಲಿ ಹಳ್ಳಿಯಿಂದ ಮಾತಾಡ್ತಿದ್ದೀವಿ ನಾವು. ಯಾವ ಹಳ್ಳಿಮ್ಮ? ಇದೇ ಸಂಡೂರಲ್ಲಿ, ಇಲ್ಲಿ ಹಳ್ಳಿಯಿಂದ ಮಾತಾಡ್ತಿರೋದು. ಅದೇ ಧರ್ಮಸ್ಥಳ ಸಂಘದಲ್ಲಿ ನಾವು ಲೋನ್ ಬೇಡಿಕೆ ಇತ್ತು ಸರ್ ನಮ್ದು. ಅದೇ ನಾವೇನ್ ಚೆನ್ನಾಗಿ ಕಟ್ಕೊಂಡು ಹೋಗ್ತೀವಿ, ಅವರು ಚೆನ್ನಾಗಿ ಸೌಲಭ್ಯ ಇದೆ ಸರ್ ನಮಗೆ ಅದರಲ್ಲಿ. ಅದು ಇವಾಗ ಲೋನ್ ಕೊಡೋದು ಇಲ್ಲ ಅಂತ ಹೇಳ್ತಿದ್ದಾರೆ, 1,50,000 ಅಷ್ಟು ಕೊಡೋದಂತ ಹೇಳ್ತಿದ್ದಾರೆ. ಏನ್ ಮಾಡ್ಬೇಕಮ್ಮ? ಅದಕ್ಕೆ ಲೋನ್ ಬೇಡಿಕೆ ಹೇಳಿದ್ರೆ ಅವ್ರು ಹಂಗ ಯೂಟ್ಯೂಬ್ ಅಲ್ಲಿ ಹಂಗ ಹಿಂಗ ಹಾಕ್ತಿದ್ದಾರೆ ಅವರು. ಅದಕ್ಕೆ ಲೋನ್ ಇದು ಸರ್, ನಮ್ಮ ಮಾತು ಬರುತ್ತಾ? ನಾವು ಮುಸ್ಲಿಮ್ಸ್ ಮಾತಾಡ್ತಿರೋದು. ಬರ್ಬೇಕಮ್ಮ ನಿಮ್ಮ ಮಾತು? ಅಲ್ಲ, ಬರ್ತದೇನಂತ ಕೇಳ್ತಿದ್ವಿ. ಅಲ್ಲ, ನೀವು ಬರ್ಲಿ ಅಂದ್ರೆ ಬರುತ್ತೆ, ನೀವು ಹಾಕಿ ಅಂದ್ರೆ ಬೇಡ ಅಂದ್ರೆ ಬೇಡ. ಅದಲ್ಲ ಸರ್ ಹೇಳ್ತಿರೋದು, ಕನ್ನಡ ನಮಗೆ ಜಾಸ್ತಿ ಬರಲ್ಲ.
ಪರವಾಗಿಲ್ಲ ಮಾತಾಡ್ತಿದ್ರಲ್ಲಮ್ಮ, ಎಷ್ಟೋ ಜನಕ್ಕೆ ಬರೋದೇ ಇಲ್ಲ, ನೀವು ಇಷ್ಟೊಂದೆಲ್ಲ ಮಾತಾಡ್ತಿದ್ರ. ಅಲ್ಲ ಸರ್, ನಮಗೆ ಧರ್ಮಸ್ಥಳ ಸಂಘದಿಂದ ಭಾರಿ ಸೌಲಭ್ಯ ಇದೆ ಸರ್. 2 ಲಕ್ಷ ಒಳ್ಳೇದು. 3 ಲಕ್ಷ ಅವ್ರು ಕೊಟ್ಟಿದ್ದಾರೆ ನಮಗೆ ಸಾಲ. ಒಳ್ಳೇದು. ನಾವು ಏನು ಕಟ್ಟಕ್ ಪ್ರಾಬ್ಲಮ್ ಮಾಡ್ತಾ ಇಲ್ಲ ಸರ್. ಆಯ್ತಮ್ಮ. ನಮಗೆ ಇವಾಗ ಬೇಕು ಸರ್ ಲೋನ್. ಅವರಿಗೆ ಕೇಳಿದ್ರೆ ಹಿಂಗೆ ಯೂಟ್ಯೂಬಲ್ಲಿ ಹಿಂಗೆಲ್ಲ ಹಾಕ್ತಿದ್ದಾರೆ. ಅದಕ್ಕೆ ನಮಗೆ ಅದು ರೂಲ್ಸ್ ಇಲ್ಲ ಕೊಡೋಕ್ಕೆ. 50,000 ಲಕ್ಷ ಅಷ್ಟೇ ಕೊಡೋದಿರೋದ ಅಂತ ಮೇಡಮ್ ಅವ್ರು ಹೇಳ್ತಿದ್ದಾರೆ. ನಮಗೆ ಇವಾಗ ಕುತ್ತಿಗೆ ಬಂದ್ಬಿಟ್ಟಿದೆ. ಏನು ಮಾಡಕ್ ಸರ್ ನಾವು? ಯಾರೋ ಮಾಡಿದ್ದಾರೆ ಅಂತೇಳಿ ನಮಗೆ ಕೊಡಲ್ಲ ಅಂತ ಹೇಳಿದ್ರೆ ನಾವು ಹೋಗಿ ಹೊರಗಡೆ ಕೇಳಿದ್ರೆ ನಾವು 10 ರೂಪಾಯಿ 5 ರೂಪಾಯಿ ಬಡ್ಡಿಯಿಂದ ಕೊಡ್ತಾರೆ ಸರ್. 10,000 ತಗೊಂಡ್ ಕಟ್ಟಕ್ ಆಗ್ತಾ ಇಲ್ಲ ನಮಗೆ. ಲಕ್ಷಾನ್ಗಟ್ಲೆ ಹೆಂಗ್ ತಗೊಂಡು ಹೆಂಗ್ ಕಟ್ಬೇಕು ಸರ್ ನಾವು? ಅದೇ ನಾವು ಬಡವರು ಸರ್. ಅದ್ರಾಗೆ ಏನದು ಒಂದೇ 5 ಲಕ್ಷ 3 ಲಕ್ಷ ಒಂದೇ ಸತಿ ಅಲ್ಲಿ ತಗೊಂಡು ನಾವು ಕಟ್ಕಂತ ಹೋಗ್ತೀವಿ ಸರ್. ನಾವು ದುಡ್ಕೊಂಡು ಇನ್ನು ಮನೆಯಲ್ಲಿ ನಾವು ಅದು ಮಿಷಿನ್ ಹೊಲಿಯೋದು ಅದು ಇದು ಮಾಡ್ತೀವ. ಹೆಂಗೋ ವಾರ ವಾರ ನಾವು ಕಟ್ಕಂತ ಹೋಗ್ತಿದೀವಿ. ಒಂದೇ ಸಲ ಹಿಂಗೆ ಬರಲ್ಲ ಅಂತ ಹೇಳಿದ್ರೆ ನಮಗೆ ಕಷ್ಟ ಆಗುತ್ತೆ ಸರ್ ಇವಾಗ. ಸರಿ, ಅದಕ್ಕೆ ಅಲ್ಲಮ್ಮ, ಹಣ ಕೊಡೋದು ಬಿಡೋದು ಅವ್ರಿಗೆ ಸಂಬಂಧಪಟ್ಟಿದ್ದಲ್ಲಮ್ಮ. ಮತ್ತೆ ನಾನೇನು ಹೇಳ್ಬೇಕು ಅದಕ್ಕೆ? ಅಲ್ಲ ಸರ್, ಏನೋ ನಾವು ಹೇಳಿದ್ರೆ ಅದೆಲ್ಲ ನೀವ್ ಯಾರು ಅಂತ, ನೀವ್ ಹೆಂಗ್ ದುಡ್ಡು ಕಟ್ತೀರಾ, ನಿಮ್ ಕೆಪಾಸಿಟಿ ಏನು, ನೀವು ದುಡ್ಡು ಕಟ್ತಿರೋ ಇಲ್ವೋ ಅಂತ ಅವ್ರಿಗೆ ಗೊತ್ತು ಅಲ್ವಾ? ನಾನು ಯಾರಿಗೂ ದುಡ್ಡು ಕೊಡ್ಬೇಡಿ ಅಂತ ಹೇಳ್ತಾ ಇಲ್ಲ. ನಾನು ಯಾರಿಗೂ ದುಡ್ಡು ಕೊಡ್ಬೇಡಿ ಅಂತಾನು ಹೇಳ್ತಿಲ್ಲ, ಆಮೇಲೆ ದುಡ್ಡು ಕಟ್ಬೇಡಿ ಅಂತಾನು ಹೇಳ್ತಿಲ್ಲ. ಕಟ್ಟಿರೋ ದುಡ್ಡಿಗೆ ಲೆಕ್ಕ ಕೇಳಿ ಅಂತ ಮಾತ್ರ ಹೇಳೋದ್ ಬಿಟ್ರೆ ಬೇರೆ ಇನ್ಯಾರು ಹೇಳಿದ್ರೇನಮ್ಮ ನಾನು? ನಿಮ್ಗೆ ದುಡ್ಡು ಕೊಡ್ಬೇಡಿ ಅಂತ ಯಾವ ತರ ಹೇಳಿದ್ದೀನಿ ನಾನು? ಇಲ್ಲ ಅಲ್ಲ? ಹಾಗೆ ಹೇಳಿ. ಅದು ರೂಲ್ಸ್ ಚೇಂಜ್ ಆಗಿದೆ ಇವಾಗ, ಹಂಗ್ ಕೊಡಕ್ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ ಇವಾಗ. ನೀವು ದುಡಿತೀರಿ, ನಿಮ್ ಕೆಪಾಸಿಟಿ ಇದೆ, ನೀವು ಕಟ್ತೀರಿ. 50,000 ಅಲ್ಲ 1 ಲಕ್ಷ ಅಲ್ಲ 10 ಲಕ್ಷ ತಗೊಂಡು ನೀವು ಕಟ್ತೀರಾ, ಕಟ್ಟಿಮ್ಮ. ಆದ್ರೆ ನಿಮ್ ದುಡ್ಡು ಸರಿಯಾಗಿ ಕಟ್ಟೋರಿಗೆ ಏನು ಪ್ರಾಬ್ಲಮ್ ಇಲ್ಲ. ಅದಕ್ಕೂ ಇದಕ್ಕೆ ಏನ್ ಸಂಬಂಧ? ಯಾಕೆ ಅವ್ರು ಇದನ್ನ ಮಾತಾಡ್ತಿದಾರೆ? ಅದ್ ನೀವು ಬಿಟ್ಟಿದ್ದು, ಅವ್ರಿಗೆ ಬಿಟ್ಟಿದ್ದು. ಇವ್ರಿಗೆ ಏನಾಗಿದೆ ಅಂತ ಗೊತ್ತಿಲ್ಲ ನನಗೆ. ನೋಡಿ ಸಂಘದವ್ರಿಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಅವ್ರು ನಿಯತ್ತಾಗಿ ನೀಟಾಗಿ ಇದ್ದಿದ್ರೆ ನಿಮ್ ಕೆಪಾಸಿಟಿ ನೋಡಿ ಕೊಡೋರು. ಇವತ್ತು ಕಟ್ಟಕ್ಕಾಗತ್ತೋ ಬಿಡುತ್ತೋ ಕೆಪಾಸಿಟಿ ನೋಡಿದೆ 1 ಲಕ್ಷ 2 ಲಕ್ಷ ಕೊಟ್ಬಿಟ್ಟು ಕೊನೆಗೆ ಅವರಿಂದ ಹೆಚ್ಚು ಬಡ್ಡಿ ವಸೂಲಿ ಮಾಡಿದಾಗ ಆ ಹೆಚ್ಚು ಬಡ್ಡಿ ವಸೂಲಿನ ಯಾಕೆ ಮಾಡ್ತೀರಾ ಅಂತ ಕೇಳಿದ್ದಷ್ಟೇ ನಾವು. ಇನ್ನೇನಿಲ್ಲ. ಕೊಡ್ಬೇಡಿ ಅಂತ ನೀವು ಹೇಳಿಲ್ಲ, ಕಟ್ಬೇಡಿ ಅಂತ ನಾನು ಇದುವರೆಗೂ ಹೇಳ್ತಾ ಇಲ್ಲಮ್ಮ. ನಾನು ಕಟ್ಬೇಡಿ ಅಂತ ಹೇಳಿದ್ ಯಾವ್ದಾರ ವಿಡಿಯೋ ಇದ್ರೆ ಕಳ್ಸ್ಕೊಡಿ, ನಾ ಹೇಳ್ತೀನಿ. ಏನೋ ಇವಾಗ ಲೋನ್ ಕೊಡಕ್ಕೆ ಏನೋ ಪ್ರಾಬ್ಲಮ್ ಮಾಡ್ತಿಲ್ಲ ಸರ್ ನೀವು? ತಗೊಳ್ಳಿಮ್ಮ, ಲೋನ್ ಕೊಡ್ತಾರಾ? ತಗೊಳ್ಳಿ. ಆದ್ರೆ ಅಮ್ಮ, ನಾನು ಇದುವರೆಗೂ ಹೇಳ್ತಿರೋದು ಇಷ್ಟನೇ. ನಿಮ್ಗೆ ಲೋನ್ ಕೊಡ್ತಾರಾ? ನೀವು ತಗೊಳ್ಳಿ. ನಿಮ್ ಕೆಪಾಸಿಟಿ ಏನ್ ಬೇಕೋ ಅದು ಕಟ್ತಾ ಹೋಗಿ. ತಿಂಗಳು ಕಟ್ತಿರೋ, ವಾರ ಕಟ್ಟಿರೋದು ನಿಮ್ಗೆ ಬಿಟ್ಟಿದ್ದು. ಆದ್ರೆ ಕಟ್ಟಿರೋ ದುಡ್ಡು ಕರೆಕ್ಟ್ ಆಗಿ ಲೆಕ್ಕ ಇರ್ಬೇಕು ಅಷ್ಟೇ ಅಲ್ವಮ್ಮ? ಕಟ್ಕೊಂಡು ಹೋಗಿ ಏನಾದ್ರೂ ನಮಗೆ ಅದು ಏನಾದ್ರೂ ಡೌಟ್ ಇದ್ರು ಕೂಡ ಅದು ಏನಾದ್ರೂ ಇಲ್ಲ ನಾವು ಕ್ಲಿಯರ್ ಮಾಡ್ಕೊಂತೀವಿ ಸರ್. ಅದು ಮಾಡ್ಕೊಳ್ಳಿ, ಮೊದಲನೇ ಸಮಸ್ಯೆ ಅದು ಏನು ಪ್ರಾಬ್ಲಮ್ ಇಲ್ಲ. ಏನಾದ್ರೂ ಸೌಲಭ್ಯ ಬೇಕಂತ ಹೇಳಿದ್ರೆ ಸೌಲಭ್ಯ ಕೂಡ ನಮಗೆ ಇದೆ. ಆತರ ಅವ್ರು ಏನು ಮಾಡಿಲ್ಲ. 2 ಲಕ್ಷ 3 ಲಕ್ಷ ತನಕ ನಮಗೆ ಕೊಟ್ಟಿದ್ದಾರೆ ಲೋನ್, ಇಲ್ಲ ಅಂತಿಲ್ಲ. ಇವಾಗ ಇದೆ ಎಲ್ಲೂ ತಗೊಂಡಿಲ್ಲ ಸರ್. ಕೊಟ್ಟಿದ್ದೀರಮ್ಮ ನೀವು? ಅಲ್ಲ, ಎಷ್ಟು ಲಕ್ಷ ಹಣ ತಗೊಂಡಿದ್ರ? 3 ಲಕ್ಷ ತನಕ ತಗೊಂಡಿವಿ ನಾವು. ಎಷ್ಟು ವರ್ಷ ಆಯ್ತಮ್ಮ ನೀವು ಕಟ್ಟಕ್ ಶುರು ಮಾಡಿ? ನೀವು ಹಣ ಕಟ್ಟಕ್, ನೀವು ದುಡ್ಡು ತಗೊಳಕ್ ಶುರು ಮಾಡಿ ಎಷ್ಟು ವರ್ಷ ಆಯ್ತು? ನಾವು ಒಂದು 7 ವರ್ಷದಿಂದ ಮಾಡ್ತಿದೀವಿ ಸರ್. 7 ವರ್ಷದಿಂದ. ಇವಾಗ ಅದು 3 ಲಕ್ಷ ಕೊಡ್ತಾ ಇದ್ದಾರೆ. 3 ಲಕ್ಷ ಕೊಡ್ತಿದ್ದಾರೆ ಅವರು. ಫಸ್ಟ್ ಎಷ್ಟು ಕೊಟ್ಟಿದ್ರಮ್ಮ? 10,000ದಿಂದ ನಮಗೆ ಶುರು ಆಗಿದೆ ಸರ್ ಲೋನ್ ಕೊಡೋದು. ಸರಿ, ಆಮೇಲಿಂದ 20,000 ಹಂಗೆ ತಗೊಂತಿದೀವಿ ನಾವು, ಹಂಗೆ ಕಟ್ಟಿದೀವಿ. ನಮ್ಮ ಮಾತಿಗೆ ಹಂಗೆ ಅವ್ರು ಕೊಡ್ತಿದ್ರು. ಇವಾಗ ಕೇಳಿದ್ರೆ ನಾವು ಎಲ್ಲೂ ತಗೊಂಡಿಲ್ಲ ಸರ್. ನಾವು ಇಲ್ಲೇ ಲಕ್ಷಾನ್ಗಟ್ರೆ ಕೊಡ್ತಾರಲ್ಲ, ಇಲ್ಲೇ ಕಟ್ಕೊಂಡು ಹೋಗೋಣ ಅಂತ ಎಲ್ಲೂ ತಗೊಂಡಿಲ್ಲ ನಾವು. ಒಂದೇ ಸಲಿ ನಮಗೆ ಇವಾಗ ಮುಗಿದಿದೆ ಸಾಲ ಬೇಕಂತ ಹೇಳಿದ್ರೆ ಹಿಂಗ್ ಹೇಳ್ತಿದಾರೆ ಅವರು. ನೀವು ಇಷ್ಟು ವರ್ಷ ತಗೊಂಡಿದ್ರಲ್ವಾ, ಕಟ್ತಾ ಬಂದಿದ್ರಾ? ಕೊಡ್ಬೋದಲ್ವಾ? ನಾನೇನ್ ಕೊಡ್ಬೇಡ ಅಂತ ನಿಮ್ಗೆ ಕೊಡ್ಬೇಡ ಅಂತ ನಾನು ಹೇಳಿದ್ರೆ ನಮ್ಮ ಯಾರಾದ್ರೂ? ಆದ್ರೆ ನೀವು ದುಡ್ಡು ಕೊಟ್ಟ ಮೇಲೆ ನೀವು ಕೂಡ ನಿಮ್ ದುಡ್ಡು ಜಾಸ್ತಿ ಹೋದ್ರೆ ನೀವು ಕೇಳ್ತೀರ ತಾನೆ? ಕೇಳ್ತಿರಲ್ಲಮ್ಮ. ಬಡ್ಡಿ ಜಾಸ್ತಿ ಹೋದ್ರೆ ನೀವು ಕೇಳ್ಬೇಕಲ್ವಾ? ಕೇಳ್ತಿರಲ್ವಾ? ಅಷ್ಟೇ ಅಮ್ಮ. ಎಷ್ಟೋ ಜನಕ್ಕೆ ಅಲ್ಲಿ ಬಡ್ಡಿಲಿ ವ್ಯತ್ಯಾಸ ಆಗಿದ್ದಕ್ಕೆ ಮಾತ್ರ ನಾನು ಹೇಳಿದ್ದಷ್ಟೇನೆ. ವ್ಯತ್ಯಾಸನ ಯಾಕೆ ಮಾಡ್ತಾರೆ ಎಷ್ಟೊಂದು ಅಂತ ಕೇಳಿದೆ. ಆಮೇಲೆ ಒಬ್ರು ಇಬ್ರು ಮಾತಾಡಿದ್ರೆ ಓಕೆ ಅಂತ ಅನ್ಬೋದಮ್ಮ. 1000 ಜನ ಹತ್ರ ಮಾತಾಡ್ಬಿಟ್ಟು ಸುಳ್ಳು ಲೆಕ್ಕಗಳನ್ನ ಹೇಳ್ತಾ ಇದ್ದಾರೆ. ಅವ್ರು ಕೊಟ್ಟೋ ದುಡ್ಡಿಗೆ ಸುಳ್ಳು ಸಂಘದವರೇ ತಿಂದ್ಬಿಟ್ಟಿದ್ದಾರೆ ಕೆಲವೊಂದು ದುಡ್ಡುಗಳನ್ನ. ಲೆಕ್ಕಗಳು ಕೊಟ್ಟಿಲ್ಲ, ಅದಕ್ಕೋಸ್ಕರ ಮಾತ್ರ ಮಾತಾಡಿದ್ದು. ನಿಮಗೆ ಹಣ ಕೊಟ್ರೆ ತಗೊಳ್ಳಿ, ಕಟ್ಟೋ ಕೆಪಾಸಿಟಿ ನಿಮ್ಗಿದೆ ಅಮ್ಮ. ಯಾಕೆ 3 ಲಕ್ಷ ತಗೊಂಡಿದ್ರ ಅಂದ್ಮೇಲೆ ನಿಮ್ಗೆ ಕಟ್ಟೋ ಕೆಪಾಸಿಟಿ ಇದೆ, ಕಟ್ಟಿ ತಗೊಳ್ಳಿ. 5 ಲಕ್ಷ ತಗೊಳ್ಳಿ, ಓಕೆನಾ? ಆದ್ರೆ ನಿಮ್ಗೆ ಒಂದು ದಿನಾನು ಕೂಡ ಮಿಸ್ ಆಗದೆ ಇವತ್ತು ಕಟ್ಬೇಕಂತ ಇಟ್ಕೊಳ್ಳಿ. ಇವತ್ತೇ ಬಂದು ಕುತ್ಕೊಂಡು ನಿಂತ್ಕೊಬಿಟ್ರೆ ಇವತ್ತು ಅಡ್ಜಸ್ಟ್ ಆಗಿರೋ ದುಡ್ಡು ಅವಾಗ ನೀವೇನ್ ಮಾಡ್ತೀರಿ? ನಾಳೆ ಬನ್ನಿ ಅಂತೀರಲ್ವಾ? ಇಲ್ಲ ನಾಡಿದ್ದು ಕೊಡ್ತೀನಿ, ಇಲ್ಲ ಮುಂದಿನ ವಾರ ಕೊಡ್ತೀನಿ ಅಂತ ಹೇಳ್ತೀರಾ ಅಲ್ವಾ?
ಮುಂದಿನ ವಾರ ಆಗಲ್ಲ ಈಗಲೇ ಬೇಕು ಅಂತ ನಿಮ್ಮ ಮನೆ ಮುಂದೆ ನಿಂತ್ಕೊಂಡು 8 ಜನ ನಿಂತ್ಕೊಂಡ್ರೆ ನಿಮ್ಗೆ ಏನು ಅನ್ಸುತ್ತಮ್ಮ? ಇಲ್ಲ ಸರ್ ಆ ಥರ ಏನು ಇಲ್ಲಲ್ಲ ಸರ್. ಹಂಗಿದ್ರೆ ಕಟ್ಕೊಂಡೋಗಿ ಕೊಡಿ, ತೊಂದರೆ ಇಲ್ಲ. ಅಲ್ಲ ಆ ಥರ ನೀವು ಇದೆ ಕಟ್ಟೋದಕ್ಕೂ ಅಂತ ಹೇಳಿದ್ರೆ ಅವ್ರಿಗೆ ಅವ್ರಿಗೆ ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಸರ್. ನಾವು ಹೌದು. ಚೆನ್ನಾಗಿ ಕಟ್ಕೊಂಡಾಗ ಹೋಗ್ತಿದೀವಾ? ಅಷ್ಟೇ ಅಲ್ವಾ? ಹಾ. ಒಳ್ಳೇದಾಯ್ತಮ್ಮ, ಸಂತೋಷ ಹಾ, ಅಲ್ವಮ್ಮ. ನಿಮ್ ಕಷ್ಟಕ್ಕೆ ಅವ್ರು ಹಣ ಕೊಡ್ತಿದ್ದಾರೆ ಅಂದ್ರೆ ಸಂತೋಷ, ನನ್ಗೂ ಖುಷಿನೇ. ಆದ್ರೆ ನಿಮ್ಮ ದುಡ್ಡಿಗೆ ಲೆಕ್ಕ ಕೊಡ್ಲಿಲ್ಲ ಅಂದಾಗ ಮಾತ್ರ ನಾನು ಸುದ್ದಿ ಮಾಡ್ತಿರೋದು ಅಷ್ಟೇ, ಬಿಟ್ರೆ ಒಳ್ಳೇದಾಗಿದೆ ಒಳ್ಳೇದಂತ ಸುದ್ದಿ ಮಾಡ್ತೀನಲ್ಲಮ್ಮ ನಾನು. ಅಲ್ಲ ಸರ್ ಕಟ್ಬೇಡಿ ಅಂತ ಯಾವತ್ತೂ ಹೇಳ್ತೀರಾ? ಲೋನ್ ತಗೊಳ್ಳಿ. ಕೊಡೋಕೆ ಏನು ಪ್ರಾಬ್ಲಮ್ ಇಲ್ಲಲ್ಲ ಸರ್? ಇಲ್ಲ ಮೇಡಮ್, ಇಲ್ಲ, ನೀವು ತಗೊಳ್ಳಿ. ಲೋನ್ ನೀವು ಕೊಡ್ತಾರಾ? ತಗೊಳ್ಳಿ. ಓಕೆನಾ? ಅದೇ ನೋಡ್ರಿ ಸರ್. ಆದ್ರೆ ಇನ್ನೊಂದಮ್ಮ, ನಿಮ್ಗೆ ಬರ್ಬಾರ್ದು ಸರ್ ನಮಗೆ, ಅದಕ್ಕೆ ಯಾರು ನೋಡ್ರಿ. ಮಾಡಲ್ಲಮ್ಮ ಪ್ರಾಬ್ಲಮ್. ಈಗ ಅಲ್ಲ ಸರ್ ನಾವು ಕಟ್ಕೊಂತ ಹೋಗ್ತೀವಿ, ಅವ್ರಿಗೆ ಕೊಡೋದು ಏನು ಪ್ರಾಬ್ಲಮ್ ಮಾಡಬಾರ್ದು. ಯಾರಾದ್ರೂ ಅಷ್ಟೇ. ಇರ್ಲಿ, ಯಾರಾದ್ರೂ ಹಂಗ್ ಕಟ್ಟಕ್ ಆಗಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಮಾಡ್ಲಿ, ನಮಗೆ ಏನು ಇಲ್ಲ. ಅಷ್ಟೇ ಅಲ್ವಮ್ಮ. ನಾವು ಮತ್ತೆ ಕಟ್ಕೊಂತ ಹೋಗ್ತೀವಿ, ನಮಗ್ ಬೇಕು. ಇವಾಗ ಏನಂದ್ರೆ ಅವ್ರ ಕಟ್ತಾ ಇಲ್ಲ ಹಂಗ್ ಸಾಯ್ತಿದಾರ ಅಂತ ಹೇಳಿದ್ರೆ ನಮಗೆ ಲೋನ್ ಕೊಟ್ಟಿಲ್ಲ ಅಂತೇಳಿ ನಾವು ಸಾಯ್ತೀವಿ ಅಷ್ಟೇ. ಯಾಕಂದ್ರೆ ಇದಕ್ಕಿಂತ ಸಂಘದಿಂದ ನಮಗ್ ಬಹಳ ಸೌಲಭ್ಯ ಇದೆ. ಯಾರಾದ್ರೂ ಹಂಗ್ ಹೇಳಿದ್ರು ಅಂತ ಹೇಳಿದ್ರೆ ಯಾರು ಹೇಳ್ತಾರೋ ಅವ್ರಿಗೆ ನಮಗೆ ಅವ್ರು ಸಾಲ ಕೊಡ್ಲಿ ಅಷ್ಟೇ ನಾವು ಕೇಳೋದು. ನೀವಂತಾನ ನಾನು ಹೇಳ್ತಿಲ್ಲ, ಯಾರು ಹಿಂಗ್ ಕೊಟ್ರೆ ಕೊಡ್ಬೇಕ್ರಿ ಅಂತ ಹೇಳಿದ್ರೆ ಅವರೇ ಕೊಡ್ಬೇಕು ನಮಗ್ ಸಾಲ. ನಿಮಗೆ ನೀವೇ ಆಗ್ಲಿ 5 ಲಕ್ಷ ಕೊಡ್ರಿ ನಮಗ್ ಸಾಲ, ನಾವು ಕಟ್ಕೊಂತ ಹೋಗ್ತೀವಿ. ಇಷ್ಟು ವರ್ಷ ಯಾರು ಕಟ್ಟಿದ್ರೆ ದುಡ್ಡು? ನೀವು ಅಲ್ಲೇ ತಾನೇ ಇಸ್ಕೋಬೇಕು. ನೀವು ನಮಗ್ ಕಟ್ಟಿದ್ರೆ ಅಲ್ಲ ಸರ್, ಹಂಗೇನಾದ್ರು ಪ್ರಾಬ್ಲಮ್ ಮಾಡಿದ್ರೆ ಬ್ಯಾಂಕಿಗೆ ಕೊಟ್ಟಿವಿ ನಾವು. ಅವ್ರು ಕೊಟ್ಟಿದ್ದಾರೆ ನಮಗ್ ಸಾಲ, ನಾವು ಕಟ್ಕೊಂತ ಹೋಗಿದೀವಿ ಸರ್. ನಾವು ಏನಾದ್ರು ನಮಗ್ ಪ್ರಾಬ್ಲಮ್ ಯಾರು ಮಾಡ್ತಾರೋ ಅವರಿಗೆ ನೀವೇ ಕೊಡ್ರಿ 5 ಲಕ್ಷ ಸಾಲ, ನಾವು ಕಟ್ಕೊಂತ ಯಾರು ಪ್ರಾಬ್ಲಮ್ ಮಾಡ್ತಿರೋದಮ್ಮ? ನಿಮ್ಗೆ ಯಾರು ಪ್ರಾಬ್ಲಮ್ ಮಾಡ್ತಿರೋದು ಇವಾಗ? ನೀವು ಅವರು ಅಂತ ನಾನು ಹೇಳ್ತಿಲ್ಲ ಸರ್. ಅವ್ರು ನಮ್ ಸಂಘದಲ್ಲಿ ನಾನು ಕೇಳ್ತೀನಿ ಅವರಿಗೆ, ಇಲ್ಲಮ್ಮ ಬರೋದಿಲ್ಲ ಹಿಂಗೆ ಹಂಗ ಅಂತ ಹೇಳಿದ್ರೆ ನಾವು ಬ್ಯಾಂಕ್ ಅವ್ರು ನಮಗ್ ಕೊಡ್ತಾರೆ, ನಾವು ಕಟ್ಕೊಂತ ಹೋಗ್ತಿದೀವಿ ಸರ್. ನಮಗೆ ಇವಾಗ ಪ್ರಾಬ್ಲಮ್ ಮಾಡಿದ್ರೆ ಹೊರಗಡೆ 10 ರೂಪಾಯಿ ಹಂಗ್ ಬಡ್ಡಿ ಹಂಗ್ ಕೊಡ್ತಾರೆ ಸರ್. ನಾವು ಬಡವರು ಹೆಂಗ್ ನಾವು ತೀರಿಸ್ಬೇಕು ಸರ್ ಅವರಿಗೆ? ಅಲ್ಲಿ ಬಡ್ಡಿ ಕಟ್ಟಕ್ಕಾಗಲ್ಲ ಸರ್ ನಮಗೆ. ಅದಕ್ಕೆ ಸರ್ ಇದೇ ನಮಗೆ ಒಂದು ಭರವಸೆ ಇರೋದು. ಇವಾಗ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಸಾಯ್ಬೇಕಾಗುತ್ತೆ. ನಮ್ಮ ಮಕ್ಳಿಗೆ ಎಜುಕೇಶನ್ಗೆ ಏನು ಹೆಂಗ್ ಮಾಡಕ್ ಹೇಳ್ರಿ ಸರ್? ಅದಕ್ಕೆ ನಾವು ಅದೇ ಕೇಳ್ತಿದೀವಿ ಮೇಡಮ್ಗೂ, ಅದೇ ನಾವು ಹೇಳ್ತಿರೋದು. ಇಲ್ಲಮ್ಮ ಹಿಂಗ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದಕ್ಕೆ ನಾವು ಮಾತಾಡ್ತೀವಿ ಅಂತ ಹೇಳಿದ್ವಿ ಸರ್ ನಾವೇ. ಸರಿಮ್ಮ, ಈಗ ನನ್ನಿಂದ ಏನಾಗ್ಬೇಕಮ್ಮ? ಏನಿಲ್ಲ ಸರ್. ಈಗ ನೀವು ಫೋನ್ ಮಾಡಿದ ಉದ್ದೇಶ ಏನಮ್ಮ? ಅಲ್ಲ ಸರ್, ಯೂಟ್ಯೂಬ್ ಅಲ್ಲಿ ಹಿಂಗೆಲ್ಲ ಬರ್ತಿದೆ, ಮೀಡಿಯಾಗೆ ಎಲ್ಲ ಇದು ಹೋಗ್ತಿದೆ ಅಂತ ಹೇಳಿದ್ದಕ್ಕೆ ನಾವು ಹೇಳಿ ಮಾತಾಡ್ತೀವಿ ಅಂತೇಳಿ ಮಾತಾಡ್ತೀವಿ ಸರ್. ಅಮ್ಮ, ಅಲ್ಲಿ ಒಂದು ಕ್ಲಿಯರ್ ಅರ್ಥ ಮಾಡ್ಕೊಳ್ಳಿಮ್ಮ. ಈಗ ನಿಮ್ಗೆ ನೀವು 10,000 ರೂಪಾಯಿಂದ 3 ಲಕ್ಷದವರೆಗೂ ಹಣ ತಗೊಂಡಿದ್ದೀರಾ, ನೀಟಾಗಿ ಕಟ್ತಾ ಬಂದಿದ್ದೀರಲ್ವಾ? ನಿಮ್ ದುಡ್ಡಿಗೆ ಮೋಸ ಹೋಗಿಲ್ಲಲ್ಲ ನೀವು? ಇಲ್ಲ ಸರ್, ಅಷ್ಟೇ ಅಮ್ಮ, ಮೋಸ ಹೋಗಿಲ್ಲಲ್ವಾ? ಈಗ ನಿಮ್ಮ ಒಂದು ಕೆಪಾಸಿಟಿ ನೋಡಿ ಅವ್ರಿಗೆ ದುಡ್ಡು ಕೊಡ್ಬೋದು, ಅವ್ರ ಜವಾಬ್ದಾರಿ ಕೊಡ್ತಾರೆ, ಇಸ್ಕೊಳ್ಳಿ. ನಾನ್ ನಿಮ್ಗೆ ಕೊಡ್ಬೇಡಿ ಅಂತ ಯಾವತ್ತೂ ಹೇಳಿಲ್ವಲ್ಲಮ್ಮ. ಅವ್ರಿಗೆ ಏನೋ ರೀಸನ್ ಬೇಕು ಅಂತ ಅಂದ್ಬಿಟ್ಟು ನಮ್ಮ ಹೆಸರು ಹೇಳಿದ್ರೆ ಅಥವಾ ಯೂಟ್ಯೂಬ್ ಅಲ್ಲಿ ಬಂತು ಅಂತ ಹೇಳಿದ್ರೆ, ಯೂಟ್ಯೂಬ್ ನಲ್ಲಿ ನಿಮ್ಮ ಮೋಸ ಹೋಗಿರೋಂತ ಎಷ್ಟೋ ಜನ ನನ್ನ ಹತ್ರ ಬಂದು ಮಾತಾಡಿ ಮನೆ ನುಗ್ಗಿ ಹೊಡೆದಿರೋಂಥವ್ರು ವಿಡಿಯೋಗಳು ಕೂಡ ನಾನು ಕಳಿಸಿದ್ದಾರೆ. ನಾನು ಅವ್ರ ವಿರುದ್ಧ ನಾನು ಮಾತಾಡಿರೋದು, ನಿಮ್ಮ ವಿರುದ್ಧ ಅಲ್ವಲ್ಲ? ನಿಮ್ಗೆ ಸರಿಯಾಗಿರ್ಬೋದಮ್ಮ, ನಿಮ್ ಕಡೆ ಆಗಿಲ್ಲ, ನಿಮಗ್ ಸರಿಯಾಗಿರ್ಬೋದು, ನಿಮ್ಗೆ ಸೂಪರ್ ಆಗಿದೆ ಅಮ್ಮ, ನಿಮ್ಗೆ ಒಳ್ಳೇದಾಗಿದೆ, ಒಳ್ಳೇದೇ ಅಲ್ವಮ್ಮ? ಅದು ಇನ್ನೊಬ್ರು ಕೆಟ್ಟದಾಗಿದ್ರೆ ನಾ ಕೆಟ್ಟದ್ದು ಅಂತ ನಾನು ಹೇಳ್ಬಾರ್ದಾ? ಹೇಳಿಮ್ಮ, ನೀವೇ ಹೇಳಿ. ಆಗ್ಲಿ ಸರ್, ಅವ್ರಿಗೆ ನಾವು ಕಟ್ಟವರಿಗೆ ಪ್ರಾಬ್ಲಮ್ ಮಾಡಬಾರ್ದು. ಇಲ್ಲ, ಯಾರು ಮಾಡ್ತಿಲ್ವಲ್ಲ ಕಟ್ಟವ್ರಿಗೆ. ಇದುವರೆಗೆ ಯಾರಾದ್ರೂ ಪ್ರಾಬ್ಲಮ್ ಮಾಡಿದ್ರ? ನಾನ್ ಮಾಡಿದ್ರ ಫೋನ್, ನೀವು ಮಾಡಿದ್ರ? ಯಾರು ನನ್ಗೆ ಫೋನ್ ಮಾಡ್ತಾರೆ ಗೊತ್ತಾ? ಏನಮ್ಮ, ನೀವು ನೋಡಿ ನಿಮ್ಗೆ ಒಳ್ಳೇದಾಗಿದೆ ಅಂತ ನಾ ಸುದ್ದಿ ಮಾಡ್ಕೊಡ್ತೀನಿ. ಅಥವಾ ಸರ್ ಇಷ್ಟು ಹೇಳಿದಿರಲ್ಲ ನೀವು, ಆಗ್ಲಿ ತಾಳ್ರಿ, ಹಿಂಗ್ ಹೇಳಿದ್ದಾರೆ ನಮ್ಗೆ ಕೊಡ್ರಿ ಅಂತ ಅವರಿಗೆ ನಾವು ಕೇಳ್ತೀವಿ ತಾಳ್ರಿ ಸರ್. ಆಗ್ಲಿ ಅಲ್ಲಲ್ಲ, ನೀವು ಕಟ್ಟುವಂತ ದುಡ್ಡು ಏನಿದೆ ಅದ್ರ ಕೆಪಾಸಿಟಿ ಮೇಲೆ ಅವ್ರು ಕೊಡ್ಲಿ. ನೀವು ಬಿಟ್ಟಿದ್ದು ಅವ್ರಿಗೆ ಬಿಟ್ಟಿದ್ದು, ನಿಮ್ಗೆ ಕೊಡ್ಬೇಡ ಅಂತ ನಾನು ಹೇಳಿಲ್ಲ. ಯಾರಿಗೆ ಹಣದಲ್ಲಿ ಮೋಸ ಆಗಿದೆ ಅದ್ರ ವಿರುದ್ಧ ಮಾತ್ರ ನಾನು ಇರೋದು ಅಷ್ಟೇ ಹೊರತು ಕೊಡಿ ಬಿಡಿ ಅಂತ ನಾನು ಯಾವತ್ತೆಲ್ಲೂ ಹೇಳಿಲ್ಲ. ಮೋಸ ಅದರ ಮಾತು ಹೇಳಿದ್ರಮ್ಮ, ಅದು ಬಿಟ್ರೆ ಬೇರೆ ಏನೂ ಇಲ್ಲ. ತಗೊಳ್ಳಿ, ನೀಟಾಗಿ ಕಟ್ಕೊಂಡು ಹೋಗಿ. ಇನ್ನೂ ತುಂಬಾ ಶ್ರೀಮಂತರಾದಾಗ, ನೀವು ತುಂಬಾ ಶ್ರೀಮಂತರಾದಾಗ ನಮ್ಗೆ ಅಲ್ವಮ್ಮ ಫಸ್ಟ್ ಖುಷಿ ಆಗೋದು, ಆಗ ನಾನೇ ಬಂದು ಮಾತಾಡ್ತೀನಿ ನಿಮ್ಮನ್ನ, ಅಲ್ವಾ? ಸಂತೋಷ ಆಗತ್ತೆ. ಸರಿ ಮಾ, ತಗೊಳ್ಳಿ, ತೊಂದ್ರೆ ಇಲ್ಲ, ತಗೊಳ್ಳಿಮ್ಮ. ಬಟ್ ಆದ್ರೆ ಇನ್ನೊಂದು, ನೀವು ಇಲ್ಲಿವರೆಗೂ 3 ಲಕ್ಷ ತಗೊಂಡಿದ್ರಲ್ಲ, ನಿಮ್ಗೆ ಇನ್ಶೂರೆನ್ಸ್ ಏನಾದ್ರು ಕೊಟ್ಟಿದ್ದಾರೆ ನಮ್ಮವರು? ಮಾಡ್ತೀವಿ ಸರ್. ಫೋಟೋ ಕಳಿಸಿಮ್ಮ, ಅದು ಒಂಚೂರು ಫೋಟೋ ಕಳಿಸಿಮ್ಮ. ಹಲೋ, ಹಲೋ, ಯಾರಿದ್ದಾರೆ ಪಕ್ಕದಲ್ಲಿ? ಯಾರಾದ್ರೂ ಇದ್ದಾರಾ?
ಅಲ್ಲ ಸರ್ ಯಾರು ಇಲ್ಲ ಸರ್ ನಾನು ಅಲ್ಲ phone ಮಾಡಿ ಹೇಳಿದ್ದಮ್ಮ ಕೇಳಿದ್ದೆ ಅವ್ರು. ಅಂದ್ರೆ ಇಲ್ಲ. ಸರಿ ಅಂದ್ರೆ ಮನೇಲಿ ಏನಾದ್ರು ಕೆಲಸ ಇರುತ್ತೆ ಅಂತ ಅನ್ಕೊಂಡೆ. ಇಲ್ಲ ಸರ್ ಅದೇ ಇಲ್ಲ ಅದು ಈಗ LIC ಇನ್ಶೂರೆನ್ಸ್ ಮಾಡ್ತೀವಿ ಮಾಡ್ತಿದ್ರ ಹೇಳಿ ಅಮ್ಮ. ಮಾಡ್ತೀವಿ ನಮ್ಮ SP ಕೇಳಿ ನಾನು ಈ ನಂಬರಿಗೆ ಹಾಕ್ತೀನಿ ತಗೊಳ್ರಿ ಸರ್. ಅಮ್ಮ ಈಗ ನೀವು ದುಡ್ಡು ಕಟ್ಟಿದ್ಮೇಲೆ ಅವ್ರು ಕೊಡೋ ಜವಾಬ್ದಾರಿ ಅವ್ರದ್ದು ಅಲ್ವಾ? ನೀವು ದುಡ್ಡು ಕೊಟ್ಟು ಚೀಟಿ ಕೇಳೇ ಕೇಳ್ತೀರ ತಾನೆ ಎಲ್ಲೇ ಹೋದ್ರು ನೀವು ಎಲ್ಲೇ ಹೋದ್ರು ಕೇಳೇ ಕೇಳ್ತಿರಲ್ವಾ? ಬಸ್ ಕತ್ತೋದು ಕೂಡ ಒಂದು ಚೀಟಿ ಕೊಡ್ತಾನೆ. ಇಷ್ಟೊಂದು ₹1,000 ಕಟ್ಟ ಮೇಲೆ ನಿಮ್ಗೇನೋ ಒಂದು ಚೀಟಿ ಕೊಡ್ಲೇಬೇಕಲ್ವಾ? ಅಲ್ಲ ಸರ್ ಪ್ರತಿ ವಾರ ಅದೇ ಅದನ್ನೇ ಕಳಿಸಿ ಅಂತ ಹೇಳಿದಮ್ಮ. ಅದನ್ನ ಒಂಚೂರು ಕಳಿಸಿ ನಾನು ನೋಡ್ತೀನಿ. ಯಾಕಂದ್ರೆ ಕೆಲವರೆಲ್ಲ ಕೊಟ್ಟಿಲ್ಲ ಅಂತ ಪಾಪ ಹೇಳಿದ್ರಲ್ಲವಾ? ಇಲ್ಲ ಸರ್ ನಮಗೆ ಕ್ಲಿಯರ್ ಇದೆ ಸರ್. ಅವ್ರು ವರ್ಷ ಇಷ್ಟೇ ಬಂದಿದೆ ಅಂತ ಹೇಳ್ತಾರೆ. ನಮ್ಮ ಸಂಘದಲ್ಲಿ ಅಲ್ಲಮ್ಮ ಬಾಯಿ ಮಾತಲ್ಲಿ ಬೇಡಮ್ಮ. ನಿಮ್ಮ ಹತ್ರ ಚೀಟಿ ಇದೆ, LIC ಚೀಟಿ ಇದೆಯೇನಮ್ಮ ನಿಮ್ಮ ಹತ್ರ? ಬಾಂಡು ಪ್ಲೀಸ್ ಅದಂತೂ ಕಳಿಸಿಮ್ಮ, ನಾನು ನೋಡ್ತೀನಮ್ಮ. ಯಾಕಂದ್ರೆ ಯಾಕೆ ಗೊತ್ತಾ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಕೆಲವರೆಲ್ಲ ನನಗೆ ಇದು ನಕಲಿ ಬಾಂಡ್ ಅಂತೆಲ್ಲ ಹೇಳಿದ್ದಾರೆ. ಆಮೇಲೆ ಕೆಲವೊಂದ್ಸಲ ನಾನೇ ಆಫೀಸಲ್ಲಿ ಹೋಗಿ ಚೆಕ್ ಮಾಡಿಸಿದ್ದೀನಿ. ಕೆಲವೊಂದ್ಸಲ ಅಲ್ಲಿ ನಮ್ಗೆ ವರ್ಕ್ ಆಗಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ನಿಮ್ದು ಏನಾದ್ರು ಚೆನ್ನಾಗಿದ್ದಿದ್ರೆ ನಾನು ಚೆನ್ನಾಗಿದೆ ಅಂತ ಹೇಳ್ತೀನಮ್ಮ. ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ. PRK ಬಾಂಡ್ ಎಲ್ಲೋಯ್ತು ನಿಮ್ಮ ಆ ಕಂಪನಿಯಲ್ಲೇ ನಿಮ್ಮ ಹೆಸರು ಇರಬೇಕು. LIC ಕಂಪನಿ ಒಳಗಡೆ ನಿಮ್ಮ ಹೆಸರು ಇರಬೇಕು. ನಿಮ್ಗೊಂದು ದುಡ್ಡು ಕಟ್ಟೋದಕ್ಕೆ ಒಂದು ಚೀಟಿ ಕೊಡಬೇಕು, ಅಕ್ನಾಲೆಜ್ಮೆಂಟ್ ತರ ಒಂದು ಚೀಟಿ ಕೊಡಬೇಕು ಅಲ್ವಾ? ಆಮೇಲೆ ಬ್ಯಾಂಕ್ ಆಯ್ತು. ಆಮೇಲೆ ನೀವು ಪ್ರತಿ ವಾರ ಕಟ್ತಿರಲ್ಲಮ್ಮ, ಪ್ರತಿ ವಾರ ಕಟ್ಟೋ ದುಡ್ಡು ಬ್ಯಾಂಕ್ ಹೋಗುತ್ತೋ ಇವ್ರ ಕಂಪನಿಗೆ ಹೋಗುತ್ತಮ್ಮ? ಅದು ಬ್ಯಾಂಕಿಗೆ ಹೋಗುತ್ತೆ ಸರ್. ಅದು ಬ್ಯಾಂಕ್ ಸ್ಟೇಟ್ಮೆಂಟ್ ತಿಂಗಳ ಕೂಡ ಅದು ಇದನ್ನು ಕೊಡ್ತಾರಲ್ಲ ಸರ್, ಅದೆಲ್ಲ ಕೊಡ್ತದೆ. ಅದನ್ನ ನಿಮ್ಗೆ ಬುಕ್ ಅಲ್ಲಿ ಬರ್ದ್ಬಿಟ್ಟು ಅಂಟಿಸ್ತಾರಲ್ಲಮ್ಮ ಕೆಂಪು ಚೀಟಿನಲ್ಲಿ ಅಲ್ವಾ? ಅದನ್ನೇ ಬ್ಯಾಂಕ್ ಅಲ್ಲಿ ಕೂಡ ಸ್ಟೇಟ್ಮೆಂಟ್ ಇಸ್ಕೊಳ್ಳಿ. ಅವರು ಕೊಡಲ್ಲ ಅಂತಾರೆ. ನಿಮ್ಮ ಅಕೌಂಟನ್ನ ನೀವೇ ನೋಡಕ್ಕಾಗಲ್ಲ ಅಂದ್ಮೇಲೆ ಯಾಕೆ ಕೊಡಲ್ಲ ಅನ್ಬೇಕು ಅವರು? ಅಷ್ಟೇ ಅಮ್ಮ, ಇನ್ನೇನಿಲ್ಲ. ಇಸ್ಕೊಳ್ಳಿ ಒಂಚೂರು ಫೋಟೋ, ನಾನು ನಿಮ್ಮ ನಂಬರ್ ಸೇವ್ ಮಾಡ್ಕೊತೀನಿ, ನಂಗೆ ವಾಟ್ಸಪ್ ಮಾಡ್ಕೊಡಿಮ್ಮ. ಬೇಜಾರು ಮಾಡ್ಕೊಬೇಡಿ. ಇಲ್ಲ ಸರಿಮ್ಮ, ವಾಟ್ಸಪ್ ಮಾಡ್ಕೊಡಿ. LIC ಬಾಂಡು ಮತ್ತೆ ಇದನ್ನ ವಾಟ್ಸಪ್ ಮಾಡ್ಕೊಡಿ. ಹಾಗೆ ಈ ಸೇವಿಂಗ್ಸ್ ಅಂತ ತಗೋತಾ ಇದ್ರಲ್ಲಮ್ಮ ದುಡ್ಡು, ಅದು ಯಾವ ಅಕೌಂಟ್ ಅಲ್ಲಿ ಇದೆ ಅದನ್ನು ಸ್ವಲ್ಪ ಕೇಳಿ ನೋಡಿಮ್ಮ. ಸರ್ ಅದೆಲ್ಲ SP ಕೇಳಿ ಎಲ್ಲ ನಾನು ಡೀಟೇಲ್ಸ್ ಹಾಕ್ತೀನಿ ತಗೊಳ್ರಿ ಸರ್. ಪ್ಲೀಸ್. ನಮಸ್ತೆ ಸರ್.